ನಮಸ್ಕಾರ. ಹೆರಿಗೆಯ ನಂತರದ ಆರೈಕೆ ಅಂತ ತಕ್ಷಣ ಎಲ್ಲರೂ ಹಗಲಿನ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ. ಆದ್ರೆ ನಿಜವಾದ ಸಂಕಷ್ಟ ಶುರುವಾಗೋದು ಸೂರ್ಯ ಮುಳುಗದ ಮೇಲೆ. ಆ ರಾತ್ರಿಯ ಸವಾಲುಗಳ ಬಗ್ಗೆ, ಹೊಸ ತಾಯಂದಿರು ಅನುಭವಿಸೋ ಕಷ್ಟದ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಇವತ್ತು ನಾವು ಆಧುನಿಕ ಕುಟುಂಬಗಳಲ್ಲಿ ಕಡೆಗಣನೆಗೆ ಒಳಗಾಗಿರೋ ಈ ಗಂಭೀರ ವಿಷಯವನ್ನೇ ಚರ್ಚಿಸೋಣ. ಹಾಗಾದ್ರೆ ಈ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಮುಖ್ಯವಾದ ಮಾತನ್ನ ನೋಡೋಣ. ಡಾಕ್ಟರ್ ಪ್ರಶಾಂತ್ ಅವರ ಮಾತುಗಳು ಇಲ್ಲಿ ತುಂಬಾನೇ ಸ್ಪಷ್ಟವಾಗಿದೆ. ರಾತ್ರಿಯ ಆರೈಕೆಯು ಚರ್ಚೆಗೆ ಅವಕಾಶವಿಲ್ಲದ ಒಂದು ಟೀಮ್ ಪ್ರೋಟೋಕಾಲ್ ಆಗಿರಬೇಕು. ಅಂದ್ರೆ ಇದು ಕೇವಲ ತಾಯಿಯೊಬ್ಬಳ ಜವಾಬ್ದಾರಿಯಲ್ಲ, ಇದೊಂದು ವೈದ್ಯಕೀಯ ಅಗತ್ಯತೆ. ಇದನ್ನ ಇಡೀ ತಂಡ ಒಟ್ಟಾಗಿ ನಿಭಾಯಿಸಬೇಕು. ನಮ್ಮ ಸಂಪ್ರದಾಯದಲ್ಲಿ ಜಾಪ ಅಥವಾ ಬಾಣಂತನ ಅಂತ ಒಂದು ಅದ್ಭುತವಾದ ಪದ್ಧತಿ ಇತ್ತು. ಆ 40 ದಿನ ಹೊಸ ತಾಯಿಗೆ ಸಂಪೂರ್ಣ ವಿಶ್ರಾಂತಿ ಮತ್ತು ಆರೈಕೆ ಸಿಗುತ್ತಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನು? ಬೆಳಗ್ಗೆ ಆಫೀಸ್ಗೆ ಫ್ರೆಶ್ ಆಗಿ ಹೋಗ್ಬೇಕು ಅಂತ ಗಂಡ ಬೇರೆ ರೂಮಲ್ಲಿ ಮಲಗೋದು, ಇತ್ತ ಹೊಸ ತಾಯಿ ಇಡೀ ರಾತ್ರಿ ಮಗುವನ್ನ ನಿಭಾಯಿಸಬೇಕು. ಈ ವ್ಯತ್ಯಾಸ ಇದೆಯಲ್ಲ, ಇದೇ ಇವತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಮೂಲ. ಸರೇ, ತಾಯಿ ಒಬ್ಬಳೇ ರಾತ್ರಿಯೆಲ್ಲ ಎಚ್ಚರವಾಗಿದ್ರೆ ಏನಾಗುತ್ತೆ? ಸುಸ್ತಾಗುತ್ತೆ ಅಷ್ಟೇನಾ? ಖಂಡಿತ ಇಲ್ಲ. ಅದರ ವೈದ್ಯಕೀಯ ಪರಿಣಾಮಗಳು ತುಂಬಾನೇ ಗಂಭೀರವಾದವು. ಬನ್ನಿ ನೋಡೋಣ. ಈ ಸಂಖ್ಯೆಯನ್ನ ನೋಡಿ, 500ರಿಂದ 700. ಸ್ತನ್ಯಪಾನ ಮಾಡೋ ತಾಯಿಯ ದೇಹ ಕೇವಲ ಎದೆಹಾಲನ್ನ ಉತ್ಪಾದನೆ ಮಾಡೋಕೆ ದಿನಕ್ಕೆ ಇಷ್ಟು ಹೆಚ್ಚುವರಿ ಕ್ಯಾಲರಿಗಳನ್ನ ಬರ್ನ್ ಮಾಡುತ್ತೆ. ಅಂದ್ರೆ ಸುಮಾರು 1 ಗಂಟೆ ಕಾಲ ಕಷ್ಟಪಟ್ಟು ಜಿಮ್ ಮಾಡಿದ ಹಾಗೆ. ಅಬ್ಬಾ, ಇಷ್ಟು ಶ್ರಮ ಹಾಕೋ ದೇಹಕ್ಕೆ ವಿಶ್ರಾಂತಿ ಬೇಡ್ವಾ? ಇದು ಬಹುಶಃ ಇವತ್ತಿನ ಅತೀ ಮುಖ್ಯವಾದ ಸಂಖ್ಯೆ. 4. ಹೆರಿಗೆಯಿಂದ ಚೇತರಿಸ್ಕೊಳ್ತಿರೋ ತಾಯಿಯ ಮೆದುಳು ಮತ್ತು ದೇಹದ ರಿಪೇರಿಗಾಗಿ ಪ್ರತಿ 24 ಗಂಟೆಗಳಲ್ಲಿ ಕನಿಷ್ಠ ಒಂದೇ ಒಂದು ಸತತ 4 ಗಂಟೆಗಳ ನಿದ್ರೆ ಬೇಕೇ ಬೇಕು. ಇದು ಅತ್ಯಗತ್ಯ. ಆ ಕನಿಷ್ಠ 4 ಗಂಟೆಗಳ ನಿದ್ರೆ ಸಿಗದೆ ಹೋದ್ರೆ ಏನಾಗುತ್ತೆ? ಇಲ್ಲಿದೆ ನೋಡಿ ಅಪಾಯಗಳ ಪಟ್ಟಿ. ಹೆರಿಗೆ ನಂತರದ ಖಿನ್ನತೆಯ ಅಂದ್ರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ನ ಅಪಾಯ ವಿಪರೀತ ಹೆಚ್ಚಾಗತ್ತೆ. ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿಯಾಗತ್ತೆ. ಆಕ್ಸಿಟೋಸಿನ್ ಹಾರ್ಮೋನ್ ಮೇಲೆ ಪರಿಣಾಮ ಬೀರಿ ಎದೆಹಾಲಿನ ಉತ್ಪಾದನೆ ಕಡಿಮೆ ಆಗ್ಬೋದು. ಅಷ್ಟೇ ಅಲ್ಲ, ಗರ್ಭಾಶಯ ಕೂಡ ಬೇಗನೆ ಗುಣವಾಗೋದಿಲ್ಲ. ಸರಿ, ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತು. ಈಗ ಸೊಲ್ಯೂಷನ್ ಏನು? ಪತಿ ಮತ್ತು ಕುಟುಂಬದವರು ಪಾಲಿಸಲೇಬೇಕಾದ, ಚರ್ಚೆಗೆ ಆಸ್ಪದವಿಲ್ಲದ ಒಂದು ಸರಳ ನಿಯಮಾವಳಿಯನ್ನ ನೋಡೋಣ ಬನ್ನಿ. ಈ ನಿಯಮ ತುಂಬಾನೇ ಸಿಂಪಲ್. ಇದಕ್ಕೆ ಡೈಪರ್, ಬರ್ಪ್ ಮತ್ತು ಸಮಾಧಾನ ಪ್ರೋಟೋಕಾಲ್ ಅಂತ ಕರಿಬಹುದು. ರಾತ್ರಿ ಮಗು ಅತ್ತ ತಕ್ಷಣ ಗಂಡ ಏಳ್ಬೇಕು, ಮಗುವಿನ ಡೈಪರ್ ಬದಲಾಯಿಸಿ ಮಗುವನ್ನ ತಾಯಿ ಹತ್ರ ತರಬೇಕು. ಆಗ ತಾಯಿ ಕೆಲ್ಸ ಒಂದೇ, ಆರಾಮಾಗಿ ಕೂತು ಹಾಲುಣಿಸೋದು. ಹಾಲು ಕುಡಿಸಿದ ನಂತರ ಗಂಡ ಮಗುವನ್ನ ವಾಪಸ್ ತಗೊಂಡು ತೇಗು ಬರೆಸಿ ಸಮಾಧಾನ ಮಾಡಿ ಮಲಗಿಸ್ಬೇಕು. ತಾಯಿ ಎದೆ ಹಾಲು ಮಾತ್ರ ಕೊಡ್ತಿದ್ರೂ ಈ ನಿಯಮ ಪಾಲಿಸಲೇಬೇಕು. ಈ ಪ್ರೋಟೋಕಾಲ್ನಿಂದ ಎಷ್ಟು ಉಪಯೋಗ ಇದೆ ಅಂತ ಈ ನಂಬರ್ಸ್ ನೋಡದೆ ಗೊತ್ತಾಗತ್ತೆ. ಪ್ರತಿ ಸಲ ಮಗುವಿಗೆ ಹಾಲುಣಿಸುವಾಗ ಗಂಡ ಈ ಕೆಲಸಗಳನ್ನ ಮಾಡೋದ್ರಿಂದ ತಾಯಿಯ ಸುಮಾರು 45 ನಿಮಿಷಗಳ ಎಚ್ಚರದ ಸಮಯ ಉಳಿಯುತ್ತೆ. ಯೋಚನೆ ಮಾಡಿ, ಪ್ರತಿ ಫೀಡ್ನಲ್ಲೂ 45 ನಿಮಿಷ ಅಂದ್ರೆ ಆ ಸಮಯ ತಾಯಿಯ ಅಮೂಲ್ಯವಾದ ನಿದ್ರೆಯನ್ನ ಕಾಪಾಡೋಕೆ ಎಷ್ಟು ಸಹಾಯ ಮಾಡುತ್ತೆ ಅಲ್ವಾ? ತಾಯಿಗೆ ಆ 4ರಿಂದ 5 ಗಂಟೆಗಳ ಸತತ ನಿದ್ರೆ ಅಂಡ ಗ್ಯಾರಂಟಿ ಮಾಡೋಕೆ ಬಾಟಲಿಯನ್ನ ಕೂಡ ಸ್ಟ್ರಾಟಜಿಕ್ ಆಗಿ ಬಳಸಬಹುದು. ಆದ್ರೆ ಇದಕ್ಕೆ ಸರಿಯಾದ ಟೈಮ್ಲೈನ್ ಇದೆ. ಮೊದಲ 4ರಿಂದ 6 ವಾರ ಬಾಟಲಿ ಬೇಡ, ಯಾಕಂದ್ರೆ ಮಗು ಎದೆ ಹಾಲು ಕುಡಿಯೋದನ್ನ ಕಲಿಬೇಕು. 6 ವಾರಗಳ ನಂತರ ಪಂಪ್ ಮಾಡಿದ ಹಾಲನ್ನ ಬಾಟಲಿಯಲ್ಲಿ ಹಾಕಿ ಗಂಡ ರಾತ್ರಿಯ ಒಂದು ಫೀಡ್ನ ಸಂಪೂರ್ಣ ಜವಾಬ್ದಾರಿ ತಗೋಬಹುದು. ಇದರಿಂದ ತಾಯಿಗೆ ಒಂದು ದೊಡ್ಡ ಸ್ಲೀಪ್ ವಿಂಡೋ ಸಿಗುತ್ತೆ. ಹಾಗಾದ್ರೆ ಅಜ್ಜ ಅಜ್ಜಿಯವರು ಹೇಗೆ ಸಹಾಯ ಮಾಡ್ಬೋದು? ಸಲಹೆ ಕೊಟ್ಟು ಅಷ್ಟೇನಾ? ಖಂಡಿತ ಇಲ್ಲ. ಅವರು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ಸಹಾಯ ಬೇರೆ ಇದೆ. ಅಜ್ಜ ಅಜ್ಜಿಯರ ನಿಜವಾದ ಸಹಾಯ ಅಂದ್ರೆ ಜವಾಬ್ದಾರಿ ತಗೊಳ್ಳೋದು. ಅವರು ಬೆಳಗ್ಗೆ 5 ಗಂಟೆಗೆ ಮಗುವನ್ನ ಪೋಷಕರ ರೂಮಿಂದ ತಮ್ಮ ಹತ್ರ ಕರ್ಕೊಂಡು ಹೋದ್ರೆ ಆ ತಂದೆ ತಾಯಿಗೆ ಇನ್ನೂ 1-2 ಗಂಟೆ ಹೆಚ್ಚುವರಿ ನಿದ್ರೆ ಸಿಗುತ್ತೆ. ಜೊತೆಗೆ ಅಡಿಗೆ, ಕ್ಲೀನಿಂಗ್ ಅಂತ ಯಾವುದೇ ಮನೆ ಕೆಲಸದ ಹೊರೆ ತಾಯಿಯ ಮೇಲೆ ಬೀಳದಾಗೆ ನೋಡ್ಕೋಬೇಕು. ಅಷ್ಟೇ ಮುಖ್ಯವಾಗಿ ಮನೆಗೆ ಬರೋ ಅತಿಥಿಗಳನ್ನ ನಿಯಂತ್ರಿಸಿ ತಾಯಿಯ ವಿಶ್ರಾಂತಿಗೆ ಗೇಟ್ ಕೀಪರ್ಗಳಂತೆ ಇರಬೇಕು. ಈಗ ತಾಯಂದ್ರೆಗೆ ವಿಶ್ರಾಂತಿ ಸಿಗದಂತೆ ಮಾಡೋ ಕೆಲವು ತಪ್ಪು ಕಲ್ಪನೆಗಳನ್ನ ಮುರಿಯೋಣ, ಸರಿನಾ? ಯಾಕಂದ್ರೆ ಈ ಸಬೂಬುಗಳು ತುಂಬಾನೇ ಡೇಂಜರಸ್. ಇದು ಬಹುಶಃ ಎಲ್ಲರೂ ಕೇಳೋ ಮೊದಲನೇ ಸಬೂಬು. ಅಯ್ಯೋ ಪಾಪ, ಅವನು ಬೆಳಿಗ್ಗೆ ಕಾರ್ಪೊರೇಟ್ ಕೆಲ್ಸಕ್ಕೆ ಹೋಗ್ಬೇಕಲ್ವೇ? ಗಂಡ ರಾತ್ರಿಯ ಆರೈಕೆಯಲ್ಲಿ ಯಾಕೆ ಭಾಗಿಯಾಗಲ್ಲ ಅಂದ್ರೆ ಹೆಚ್ಚಾಗಿ ಇದೇ ಕಾರಣ ಕೇಳ್ಬರುತ್ತೆ. ಇದಕ್ಕೆ ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ. ತಾಯಿಯ 24/7 ಕೆಲಸ ಅಂದ್ರೆ ಏನು? ಅದೊಂದು ದೊಡ್ಡ ಮೆಡಿಕಲ್ ಪ್ರೊಸೀಜರಿಂದ ಚೇತರಿಸ್ಕೊಳ್ಳೋದು ಮತ್ತು ಒಂದು ಪುಟ್ಟ ಜೀವವನ್ನ ಬದುಕಿಸೋದು.
ಇದು ಆಫೀಸ್ ಕೆಲಸಕ್ಕಿಂತ ಕಡಿಮೆ ಏನೂ ಅಲ್ಲ, ಕೆಲವೊಮ್ಮೆ ಅದಕ್ಕಿಂತಲೂ ಹೆಚ್ಚು ಜವಾಬ್ದಾರಿಯುತವಾದದ್ದು. ಇನ್ನೊಂದು ಸಿಕ್ಕಾಪಟ್ಟೆ ಕೇಳಿಬರೋ ಸಲೆ, ಮಗು ಮಲಗಿದ್ದಾಗ ಅವಳು ಮಲಗಬಹುದಲ್ಲ. ಇದು ಕೇಳೋಕೆ ಚೆನ್ನಾಗಿರುತ್ತೆ, ಆದ್ರೆ ಇದು ಯಾಕೆ ವರ್ಕ್ ಆಗಲ್ಲ? ಯಾಕಂದ್ರೆ ಹಗಲಿನಲ್ಲಿ ಅತಿಥಿಗಳ ಬರೋದು ಹೋಗೋದು ನಿರಂತರವಾಗಿರೋ ಮನೆಯಲ್ಲಿ ಇದು ಸಾಧ್ಯವೇ ಇಲ್ಲ. ಮಗು ಮಲಗಿದ ತಕ್ಷಣ ತಾಯಿ ಮಲಗೋಕೆ ಹೋದ್ರೆ ಯಾರೋ ಬಂದು ಡೋರ್ಬೆಲ್ ಮಾಡ್ತಾರೆ. ಇದು ನೇರವಾಗಿ ತಾಯಿಯ ಚೇತರಿಕೆಗೆ ಅಡ್ಡಿ ಮಾಡುತ್ತೆ. ಇದಕ್ಕೆ ಒಂದೇ ಒಂದು ಪರಿಹಾರ, ಒಂದು ಕಟ್ಟುನಿಟ್ಟಿನಾದ ಪಾಲಿಸಿ. ಮೊದಲ 40 ದಿನಗಳವರೆಗೆ ಹಗಲಿನಲ್ಲಿ ಯಾವುದೇ ಅತಿಥಿಗಳಿಗೆ ನೋ ಎಂಟ್ರಿ. ಕುಟುಂಬದವರು ನಿರ್ದಾಕ್ಷಿಣ್ಯವಾಗಿ ಗೇಟ್ ಕೀಪರ್ಗಳಂತೆ ವರ್ತಿಸಿ ತಾಯಿಯ ವಿಶ್ರಾಂತಿಯನ್ನ ಕಾಪಾಡಬೇಕು. ನಮ್ಮ ಈ ವಿವರಣೆಯ ಕೊನೆಯಲ್ಲಿ ಒಂದು ತುಂಬಾನೇ ಗಂಭೀರವಾದ ವಿಷಯವನ್ನ ನೋಡೋಣ. ಸಾಮಾನ್ಯವಾದ ಸುಸ್ತು ಯಾವಾಗ ವೈದ್ಯಕೀಯ ತುರ್ತು ಪರಿಸ್ಥಿತಿಯಾಗಿ ಬದಲಾಗುತ್ತೆ? ಆ ಎಮರ್ಜೆನ್ಸಿ ಚಿಹ್ನೆಗಳನ್ನ ಗುರುತಿಸೋದು ಹೇಗೆ? ಈ ಸ್ಲೀಪ್ ಲೇಟೆನ್ಸಿ ಅನ್ನೋ ಪದವನ್ನ ಗಮನಿಸಿ. ಇದು ಒಂದು ದೊಡ್ಡ ರೆಡ್ ಫ್ಲಾಗ್. ಅಂದ್ರೆ ತಾಯಿಗೆ ಮಲ್ಗೋಕೆ ಎಲ್ಲ ಅವಕಾಶ ಇದ್ರೂ ತೀವ್ರ ಆತಂಕದಿಂದಾಗಿ ಗಂಟೆಗಟ್ಲೆ ಕಣ್ಣು ಮುಚ್ಚಿದೆ ಹಾಗೆ ಮಲಗಿದ್ರೆ ಅದನ್ನ ತಕ್ಷಣ ಗಂಭೀರವಾಗಿ ಪರಿಗಣಿಸಬೇಕು. ಇನ್ನೊಂದು ಇಂಟ್ರೂಸಿವ್ ಥಾಟ್ಸ್, ಅಂದ್ರೆ ಮಗುವಿಗೆ ಏನೋ ಕೆಟ್ಟದಾಗತ್ತೆ ಅನ್ನೋ ಭಯಾನಕ ಅನಪೇಕ್ಷಿತ ಆಲೋಚನೆಗಳು ತಲೆಯಲ್ಲಿ ಬರೋದು. ಇದು ತಮಾಷೆ ಅಲ್ಲ, ಇದೊಂದು ತೀವ್ರವಾದ ಮನೋವೈದ್ಯಕೀಯ ತುರ್ತು ಪರಿಸ್ಥಿತಿ. ತಕ್ಷಣದ ವೈದ್ಯಕೀಯ ಸಹಾಯ ಬೇಕೇ ಬೇಕು. ತಾಯಿ ಮಗುವಿನ ಬಗ್ಗೆ ತೀವ್ರ ಅಸಮಾಧಾನ ಅಥವಾ ದ್ವೇಷ ತೋರಿಸಿದ್ರೆ, ಇಲ್ಲದ ಶಬ್ದಗಳು ಕೇಳಿಸ್ತಿದೆ ಅಥವಾ ದೃಶ್ಯಗಳು ಕಾಣ್ತಿದೆ ಅಂದ್ರೆ, ಅಥವಾ ತಂದೆ ತಾಯಿ ಯಾರಾದ್ರೂ ಮಗುವನ್ನ ಕೈಯಲ್ಲಿ ಹಿಡಿದುಕೊಂಡೇ ಸೋಫಾದಲ್ಲಿ ನಿದ್ದೆ ಮಾಡಿದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಇವೆಲ್ಲವೂ ಗಂಭೀರ ಅಪಾಯದ ಸಂಕೇತಗಳು. ಅಂತಿಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಒಂದೇ ಒಂದು ವಿಷಯ ಅಂದ್ರೆ, ತಾಯಿಯ ನಿದ್ರೆ ಅನ್ನೋದು ಒಂದು ಐಷಾರಾಮ ಅಲ್ಲ, ಅದು ಅವಳ ಆರೋಗ್ಯಕ್ಕೆ ಅತ್ಯಗತ್ಯವಾದ ವೈದ್ಯಕೀಯ ಅವಶ್ಯಕತೆ. ಈ ಚರ್ಚೆಯನ್ನ ನಾವು ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಕುಟುಂಬ ಕೇವಲ ವ್ಯಕ್ತಿಗಳ ಗುಂಪಾಗಿ ಉಳಿಯದೆ ಹೆರಿಗೆಯ ನಂತರದ ನಿಜವಾದ ಒಂದು ಸಪೋರ್ಟ್ ಟೀಮ್ ಆಗಿ ರೂಪಾಂತರಗೊಳ್ಳೋದು ಹೇಗೆ? ಯೋಚನೆ ಮಾಡಿ.